ಅಪ್ಪ ಯಾವುದೂ ಅವರು ವ್ಯರ್ಥ ಮಾಡಿ ಯಾವುದೂ ಹೋಗಿಲ್ಲ. ಅವ್ರ ಬಾಯಿಲೆ ಏನೈತಿರೋ ಸಮಾಜದಿಂದ ಸಮಾಜಕ್ಕೆ ಆಗಲಿ, ನನ್ನ ರಕ್ತ ಸಂಬಂಧಿಕರಿಗೆ ಆಗಬಾರ್ದು ಅಂತ ಏನು ಅವ್ರು ಹೇಳ್ಕೊತ ಇದ್ದರು. ಯಾರು ಅವ್ರಿಗೆ ವಿಷ ಹಾಕಿ 2017ರಾಗ ಸ್ವಂತ ಮಕ್ಕಳ ಎಲ್ಲರಿಗೂ ಸಮಾಧಾನ ಕೇಳ್ರಿ. ಒಂದು ಚೂರು ಇಟ್ಟು ಕಳೆ ಹರಿಲಿಲ್ಲ ಅಂದ್ರೆ ಇವತ್ತು ಅಪ್ಪನ ಆಸ್ತಿ ನಾವು ನಡ್ಸ್ಕೊತಕೊಂಡು ಭಕ್ತರು ನೀವು ಯಾರು ಭಕ್ತರ ಜೋಡಿ ನಡ್ಸ್ಕೊತೋಕ್ಕಿ, ಯಾರ ಜೋಡಿ ನಡ್ಸ್ಕೊತೋಕ್ಕಿ? ಯಾರವನೇ ಅವಾಗಿನಿದ್ದ. ಹಾಂ, ಅವಾಗಿನ ಟೈಮ್ದಾಗ ದೇವಾದಿಗಳು ಅವ್ರನ್ನ ಹೆಲ್ಪ್ ಮಾಡಿ ಅಲ್ಲಂ ಪ್ರಭು ಜಡ್ಜಾಗಿ ಯಡೂರು ಇರೋನು ಸಹ ವಕೀಲಾಗಿ ನಾನು ನೋಡೇನಿ ಇದನ್ನು. ಯಾಕಿದ್ರ ಮಲಗಿದ್ದು ನಾನು ಈ ಪಾಟೀಲ ಎಲ್ಲಿದ್ದು ನಾವು ಧಾರವಾಡದಾಗ ಬೇಲ್ ಆಗೋದಿತ್ತು, ನಾಳೆ ಹೊತ್ತಿರುವುದು ಬೇಲಿತ್ತು. ಅಂಥ ಸಂದರ್ಭ ಔರಂಗಜೇಬನಂಗೆ ಅಪ್ಪನು ಜೈಲಿನಾಗ ಇಟ್ಟು ಮಕ್ಕಳು ರಾಜಭಾರ ಮಾಡಿದಂಗೆ ಪರಮಾತ್ಮ ಲಾಗತ್ತಿಪ್ರ ನಾವಂತೂ ಮೊತ್ತಿ ತೋರಿಸು ಮಾತಾಡೋದಕ್ಕೆ ಪ್ರಯತ್ನ ನಾವು ಮಾಡ್ಕೋತಿದ್ದು. ಪಾಡ್ಲ ನಾವು ಹಿಂಗೆ ಮಲ್ಕೊಂಡಾಗ ನಾ ಅಂತೂ ಮಲಗಲ್ಲಿ ಬೆಳ್ತಕ್ಕೆ ಹಿಂಗೆ ಅಡ್ಡಾಡ್ತೀನಿ. ಆ ದನಿಗೆ ಹೊತ್ತಿನ ಹುಡ್ದು ಬೇಲ್ ಐತೆ, ರಿಜೆಕ್ಟ್ ಆತಂದ್ರೆ ಗತಿ ಏನು? ಹೊರಗಿಂದ ಹೊರಗೆ ಬೇಲ್ ಮಾಡಿಸ್ಬೇಕಂತ ಆಸೆ ಐತೆ. ಪರಮಾತ್ಮನ ಒಳಗೆ ಕೊಡಬಾರ್ದ, ಮಕ್ಕಳು ಒಳಗೆ ಕೊಡ್ಬೇಕಂತ ಕೂತಾರಂದ್ರೆ ಇವರೆಲ್ಲ ಮಕ್ಕಳಲ್ಲ ನಾವು. ಇಷ್ಟೆಲ್ಲ ಭಕ್ತರು, 1 ಕೋಟಿ ಗಂಟಲೆ ಭಕ್ತರು ಮಕ್ಕಳಲ್ಲ ನಾವು. ಈ ಮಕ್ಕಳಿಗಿಂತ ಆ ಮಕ್ಕಳು ಹೆಚ್ಚಿನವ್ರು ಅದನ್ನ ನೋಡೇ ಬಿಡೋನು. ಇದ್ರ ಸಾಧ್ಯ ಒಳಗೆ ಕೊಡೋದತ್ತ ನಾವು ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ನಾವು ಬೆನ್ನು ಹತ್ತಿದ್ದು. ದೇವ್ರ ಹೊರ ಇತ್ತು ಮನೆ ಕಾಲಕ್ಕೆ ಬೆಳ್ತಕ್ಕ ಹಿಂಗೆ ಅಡ್ಡಾಡುತ್ತಾಗ ಇದಾಗ ಏನೇನು ಅಲ್ಲಂ ಪ್ರಭು ಜೈ ಜೈ ಕೊತ್ತ 11 ಗಂಟೆಕಂದ್ರೆ ಬೇಲಾಗಿಬಿಟ್ಟು. ಅವತ್ತಿನ ಮಟ್ಟನೂ ಕೇಸ್ ಹೊರಗೆ ಹಾಕೊಂಡು ಬಂದು ಇವತ್ತಿನ ಮಟ್ಟನೂ ಭಕ್ತರ ಸಲುವಾಗಿ ಎಲ್ಲನೂ ತ್ಯಾಗ ಮಾಡ್ಕೊಂಡು ಬಂದ. ಅವ್ರ ಮಕ್ಕಳು ಹೇಳಿಲ್ಲ ಇವತ್ತು ನಮ್ಮ ಆಸ್ತಿ ಇರ್ತಾರ ಅದಕ್ಕೆ ಯಾರು ಒಪ್ಪಿಗೆ ಕೊಡೋಕೆ ಬರೋದಿಲ್ಲ. ಅದಕ್ಕೆ ನೀವು ತಲೆನೇ ಕೆಡಿಸ್ಕೋಬೇಡ್ರಿ, ಅದು ಆಗೋದಿಲ್ಲ, ನಾವು ಬಿಟ್ಟು ಕೊಡೋ ಮಾತು ಇಲ್ಲ. ಒಂದೇ. ಎರಡನೇ ವಿಷಯ ಎಲ್ಲಿ ಬರೋದೈತಿ ಈಗ ಒಟ್ಟೆ ಎಲ್ಲ ರೊಕ್ಕ ರೂಪಾಯಿದಿಂದ ಎಲ್ಲ ಕರೆಕ್ಟ್ ಐತೆ. ಗಿರ್ಮಲ್ದಾಗ ನೀವು ವಿಶ್ವಾಸ ಇದ್ದಾರು ಒಬ್ಬರು ನೀವು ಎಲ್ಲರೂ ಕೇಳ್ಕೊಬೋದು. ಈ ಚಿಮ್ಮಡ್ದವರು ಬಂದಾರ ಇದ್ರೊಳಗೆ, ಹಳೂರವ್ರದಾರು, ಜಗದಾಳದವ್ರದಾರು, ಎಲ್ಲರದು ಎಲ್ಲಿ ಏನೂ ಆಗತ್ತಿಲ್ಲ. ಇನ್ನೊಂದು ಏನಾಗಕತ್ತೈತಿ, ಗಿರಿಮಲ್ ಹೇಳ್ದಂಗೆ ಸೇವೆ ಮಾಡೋ ಮಂದಿ ಕಡಿಮೆಗಿತ್ತು. ನಮಗೆ ಮಠದ ಮೇಲೆ ಅಭಿಮಾನ ಕಮ್ಮಾಗ್ಯಾವ. ನಮ್ಮಲ್ಲಿ ಅರಿಶಿನ ಇಟ್ರಾಗ ರೂಪ ಮಾಡ್ಕೊಂಡು ಕೆರಿಂದ ಎಲ್ಲ ಸಾಂಗ್ಲಿ ಕಳಿಸಿ ರೊಕ್ಕ ಕಟ್ಕೊಂಡು ನಾವು ಮನ್ಯಾಗ ಕೂತು. ಯಾಕಂದ್ರೆ ನಮ್ಮದು ಮಳೆ ಮಾರದಿಂದ ಏನು ಕೇಳಾಗಬಾರ್ದಲ್ಲ. ಯಪ್ಪ ಇನ್ನೆರಡು ದಿನ ಮಳೆ ಹೋಗಲಿ, ನಮ್ಮ ಅರಿಶಿನ ನಮ್ಮದು ಮೊದಲು ಜೋಪಾನ ಆಗಲಿ, ಉಳಿದದ್ದು ಏನರ ಹಾಕುವತ್ತಕ್ಕೈತೆ. ಯಾಕೆ ಮಠದ ಮೇಲೆ ಅಭಿಮಾನ ಇದ್ರೆ ಕೆಳಗಾವದಾಗ 24 ಎಕರೆ ಅರಿಶಿನ ಬಂದು 1.5 ತಿಂಗಳಾತ ತಪ್ಪಲಾಕ್ ಹೋದ. ಇವರ ಇಟ್ನಾಳ್ದವ್ರು ಕಲಾಪ ಇದಿಲ್ಲ, ಇಲ್ಲಿ ಹೋಗೋದು ಬಂದದ್ದು ಅಲ್ಲಿಂದ ಗೊತ್ತೇ ಕುಡಿದೈತಿ. ಅದನ್ನು ಯಾರೂ ಸುದ್ದಿಯಾಗಿ ಇಲ್ಲ ಕಡೆ. ಇದು ನಮ್ಮ ಅಭಿಮಾನಕ್ಕಿಂತನೂ ದೇವ್ರ ಅಭಿಮಾನ ಹೆಚ್ಚು ಆಗಲಿಲ್ಲ ನಮಗೆ. ನಮ್ಮ ಅಭಿಮಾನ ನಮಗೆ ಹೆಚ್ಚಾಗೈತಿಲ್ಲ ನಮಗೆ. ಇದನ್ನು ಮಾಡೋದು ಬೇಡ. ಈಗ ಸದ್ಯ ವರ್ಷ ನಮ್ಮಲ್ಲಿ ಯಾವುದು ಸರಿಸಾಗಿ 60 ಕ್ವಿಂಟಲ್ ರೊಟ್ಟಿ ಹೋಗಿದ್ದು. ಅಪ್ಪ ಹೇಳ್ಬಿಡ್ದು ಎಲ್ಲರೂ ಓಡಾಡಿ ಮಾಡಾಕತ್ತಿರು. ಈಗ ಎಲ್ಲಿ ನಾವು ಮಾಡ್ತೀವಿ ಸುದ್ದಿ ಬರವಾತ. ಎಲ್ಲಿ ಬರವಾತ? ಅಪ್ಪ ಒಂದು ದಿವ್ಸ ಘಟ ಬರುವ ಸಪ್ತಾಹದಾಗ ಹಾಸಿರ್ರಿ ಮನೆ ಹೇಳ್ರಿ. ಒಬ್ಬ ಹೆಣ್ಮಗಳ ತಂಗಿ ಏನೂ ಇಲ್ಲ ಅಂದ್ರೆ ದಿವ್ಸಕ್ಕೆ 4 ಮಂದಿಗೆ ಅನ್ನ ಹಾಕುವ ಅಂತ. ದಿವ್ಸಕ್ಕೆ 4 ಮಂದಿಗೆ ಹಾಕುವ. ದೇವ್ರ ಕೈ ಕೊಟ್ಟನು, ಕಾಲು ಕೊಟ್ಟನು. ಒಂದು ಕೈ ಕಡಿಮೆ ಇದ್ರೆ ನೀನು ರೊಟ್ಟಿ ಮಾಡಕ್ಕೆ ಬರ್ತಿರ್ಕಿಲ್ಲ. 2 ಕೈ ಪೂರ್ಣ ಕೊಟ್ಟಾಗ ನೀ ದಿನ 4 ಮಂದಿಗೆ ಊಟಕ್ಕೆ ಮಾಡಿ ಹಾಕುವ ಅಂತ. ಈಗ ಒಂದು 60 ಕ್ವಿಂಟಲ್ ಮಾಡೋದು. ಇದು ಒಂದು ಈ ಊರಿಗೆ ಒಂದು 10 ಕ್ವಿಂಟಲ್ ಏನು ಭಾಳಲ್ಲ. ಕಲಾಪ ಮೇಂಟೈನ್ ಮಾಡಿರಿ. 10 ಕ್ವಿಂಟಲ್ ಏನು ಭಾಳಲ್ಲ. ನಾವು ಊರಾಗ 15 ಕ್ವಿಂಟಲ್ ಮಾಡಾಕೈತಿವಿ. ಹಳ್ಳೂರಾತ್ ಜಗದಾಳಾತ್ ಎಲ್ಲರೂ ರೊಟ್ಟಿಗೆ 2ನೇ ದಿಕ್ಕ ಸದ್ಯ. ಅದಕ್ಕೆ ನಾಳೆ ರವಿವಾರ ಶನಿವಾರ ದಿವಸ ಏನಾರ ಮಾಡ್ಕಿರಿ ಇದನ್ನು ಮಾಡೋನು, ಅರಿಶಿನ ಅಡ್ಡಕ್ಕೆ ಹೋಗೋನು. ನಮ್ಮಲ್ಲಿನೂ ಸಾಲಿ ಹುಡುಗರನ್ನ, ಪರಮಾನಂದಡ್ಡಿ ಹುಡುಗರನ್ನ ಎಲ್ಲ ಕಳಿಸ್ತು. ನಾವು ಬರ್ತೀವಿ. ಏನಾರು ಮಾಡಿ ಏನಾಗೈತಿ ನಗಾರ ಮುಂದೆ ನಗೇಡಾಕಿ ಹೋಯ್ತು. ನಾವು ಮನ್ಯಾಗ ಯಾರಿಗೆ ನಮ್ಮಲ್ಲಿ ಹಿರಿಯರಿಗೆ ಏನಾರ ಆಗಿತ್ತಂದ್ರೆ ಬಾಜು ಮಂದಿ ನಾವು ಅಂಟವ್ರ ಮುಂದೆ ಮಾತಾಡ್ತಿರ್ತು. ತಮ್ಮ ನಗಾರ ಮುಂದೆ ನಗೇಡಬಾರ್ದು, ಅವ್ನು ದೇವ್ರು ವಯ ಹೋದ, ಇನ್ನು ನಂಬುದು ನಾವು ರೂಪ ಮಾಡ್ಕೊಂಡು ಗಚ್ಚಂಗಿರ್ನು ಅಂತ ನಾವು ಮಾತು ಹೇಳ್ತಿರ್ತು. ಈ ಪರಮಾತ್ಮ ಅದಾನಂದ ನಮ್ಗೆ ಅವ್ನು ತಗದಿಲ್ಲಂದ್ರೆ ನಾವು ಮನ್ಯಾಕ ಹೊಂಟು ಅಂದ್ರೆ ನಾವು ಇದೆ ಹಂಗೆ. ನಿನ್ನೆಲ್ಲ ಮನೆ ನನಗೊಂದು ಬೆಳಗಿನ ಜಾವ ಒಂದು ಕನಸು ಬಿದ್ದಿತ್ತು. ಏನಂದ್ರೆ ಅಪ್ಪ ಟಾಟಾ ಹಿರಿಯರ ಅಂತೇಳಿ ಒಂದು ಗಾಡಿ ಬಂದೈತಿ. ನಮಗಂತೂ ಅದು ಮನೆ ಹೆಸರಟ್ಟ ನೋಡೀನಿ. ಅದು ವೈಟ್ ಗಾಡಿ ಒಂದು ಟಾಟಾ ಹಿರಿಯರ್ ಗಾಡಿ ತೊಗೊಂಡಿದ್ರು. ಆದ್ರೆ ನಮ್ಮ ಮಠದ ಭಕ್ತರಿಗೆ ಅದು ಯಾವ್ದು ಗೊತ್ತಿತ್ತು ಅಂದ್ರೆ ಪೈಲ ಗಾಡಿದು ಒಂದಾಗ ಗೊತ್ತಿತ್ತು. ಈ ಗಾಡಿ ತೊಗೊಂಡಾರೆ ಈಗ ಹೊಸ್ತಾಗಿ ಅನ್ನೋದು ಗೊತ್ತ ಇದ್ರಕ್ಕಿಲ್ಲ. ತೊಗೊಂಡಿದ್ರು. ಅವ್ರ ಹಿಂದಿನ ಸೀಟ್ನಾಗ ಕೂತು ಡ್ರೈವಿಂಗ್ ಮಾಡ್ತಿರ ಗಾಡಿ ಸ್ವಲ್ಪ ಅರ್ಥ ಮಾಡ್ಕೊರಿ ಸಮಾಧಾನ ತೀತಿತ್ತು. ಹಿಂದಿನ ಸೀಟ್ನಾಗ ಕೂತ ಗಾಡಿ ಹೊಡಿತಿರೋರ ರಿಮೋಟ್ ಕಂಟ್ರೋಲ್ ಇರ್ತದ ಗಾಡಿ. ರಿಮೋಟ್ ಕಂಟ್ರೋಲ್ ಮೇಲೆ ಗಾಡಿ ಹೊಡಿತಿರು. ಅದ ಹಿಂಗೆ ನಾವು ಹೆಂಗೆ ಕೂತೀವಿ ಹಿಂಗೆ ಸಪ್ತ ಇದ್ರು ನಮ್ಮಲ್ಲಿ ಏನು ನಡೆದಿತ್ತು ಅಂದ್ರಾಗ ನಂದು ಬಲ ನಿಂದ ಬಲ ಏನೇನು ಜಗಳ ನಡೆದಿದ್ದು ಇಲ್ಲಿ. ಹೆಂಗಂದ್ರೆ ನಡೆದವು.
ಯಾರ್ಯಾರು ತಲೆಗೆ ಏನೇನು ಇರ್ತಾವ, ಅವ್ರಿಗೂ ಮಠ ಬೇಕಾಗಿತ್ತ, ಮತ್ತೊಬ್ಬಗೇನು ಬೇಕಾಗಿರ್ತತ್ತೆ. ಅವ್ನು ಗಳಿಸಿದ ಪಾಪ ಎಲ್ಲ ಸಮಾಜಕ್ಕಾಗಲಿ ಒಳ್ಳೇದ ಸಾಲಿ ಮಾಡ್ಬೇಕಂತ ಅದು ಕಷ್ಟಪಟ್ಟ. ಇನ್ನೂ ಅದ್ರ ಭಕ್ತರು ಹಾದಿ ಟೊಂಕ ಮೇಲೆ ಕೈ ಇಟ್ಕೊಂಡು ನೋಡಕ್ಕೆ ಪಂಡ್ರಾಪುರ ಇಟ್ಟೋಬ ಅವ್ನು ನೋಡ್ಕೊತ ನಿಂತಾವ. ಆ ಗಾಡಿ ಬರ್ತೈತ್ರಿ ಸರ್. ಬಾಂದ್ರೆ ಇವ್ರು ಭಕ್ತರು ಹಾರನ ಹೊಡೆದವ, ನನಗೆ ಕಾಂತಿದ್ರು ಅಪ್ಪನ ಗಾಡಿ ಈಗ ಮನೆ ಹೊಸ ತೊಗೊಂಡಾರು. ಈ ಭಕ್ತರು ಯಾಕೆ ಅದನ್ನು ಕೂಣ ಹಿಡಿವಾರು? ಅವಸರಲ್ಲಿ ಯಾಕೆ ಟಾಟಾ ಹಿರಿಯರು ಮತ್ತೊಂದು ತೊಗೊಂಡಾರತ್ತೆ ಕೂಣ ಹಿಡಿವಾರ ಯಾಕೆ? ಹಳಿ ಗಾಡಿ ಮೇಲೆ ನೆದ್ರೈತಿನ ಇವ್ರದ. ಅದನ್ನ ಬಿಟ್ಟು ಈಗ ಮತ್ತೊಂದು ಗಾಡಿ ತೊಗೊಂಡಾರಪ್ಪ, ಮತ್ತೊಂದು ಗಾಡಿ ತೊಗೊಂಡಾರು. ಗಾಡಿ ಹಾರನ ಕೊಡತೈತಿ, ಬಡ ಹೋಳಾದ್ರೆ ಚಲೋ ಅಂತ ನಾ ವೈದ್ಯ ಆಗ್ತೀನಿ. ಆ ಹೇಳ್ದಾಗ ಕೆಲವೊಂದಷ್ಟು ಮಂದಿ ನನ್ನ ಮಾತು ಕೇಳೋರು ನನ್ನ ಕರ್ದು ಹೋರಾಗೋ ಸರಿ ಅಪ್ಪ ಹಿಂದೆ ಕೂತು ಗಾಡಿ ಬಿಡತ್ತಾರ, ನಾನು ವಾರ್ಯಾಗೋ ಸಿಕ್ಕೊಂಡು ಸಾಯ್ಬೇಡ, ಇದ್ರಾಗ ಸಾಯ್ಬೇಡ, ವಾರ್ಯಾಗೋ ಅಂತೇಳಿ. ಕೆಲವೊಂದು ಮಂದಿ ಯಾರ್ಯಾರು ನಮ್ಮ ಮಾತು ಕೇಳಿದ್ರು ಗಸಗನ ಕೈ ಹಿಡಿದು ಜಗಿ ಹೋದ್ನಿ. ಭಾಳ ಸಿಟ್ಟು ಬಂದು ಅಪ್ಪ ಎಕ್ಸಿಲೇಟ್ರ್ ಹೆಚ್ಚು ಮಾಡಿ ಕೇರಿಂದ ಯಾವ್ಯಾವ ಬಡ್ಯಾಗ ಸಿಕ್ಕು ಹೆಂಗ್ಯಾಂಗು ಹಾದು ಹೋಗಿಬಿಡ್ತಪ್ಪ ಗಾಡಿ. ಇದಕ್ಕೆ ನಾನು ನೋಡಿದ್ದಿದ್ದ ಕಣ್ಣಾರೆ. ಅವ್ನ ಜಾಗದಾಗ ನಿಂತು ಅವ್ನು ಸಾಕ್ಷಿ ನಾ ಏನು ಸುಳ್ಳು ಹೇಳಮಲ್ಲ. ಇದಕ್ಕೆ ಏನೋ ಒಂದು ರೂಪಾಯಿ ಕಿಶಾನೆ ತನಕ ಬಿತ್ತು. ಹೆಂಗೂ ನನಗೆ ಸಾಸ್ತತಿ. ಈಗ ಅಪ್ಪ ಯಾರ್ಯಾರಿಗೂ ಆಗ ಪಾಪ ಕೈಯಾಗನ ಯಾರು ಒಳ್ಕೊತ ಬಂದವ್ರಿಗೆ ನಕ್ಕೋತ ಬಂದವ್ರಿಗೆ ಹೆಂಗೆ ರೊಕ್ಕ ಕೊಟ್ಬಿಟ್ರು. ಆ ಮಠದ ಅಭಿಮಾನ ಇಟ್ಕೊಂಡು ಅವ್ರ ಕಾಜಿಲಿ ಯಾರು ಕೇಳೋಕ್ಕಿಂತ ಪೂರ್ವದಾಗ ಬಂದು ಅವರಾಗಿ ಅದನ್ನು ಶುದ್ಧ ಮಾಡ್ಬೇಕು ಅವ್ರ ಭಕ್ತರ, ಅವ್ರ ಧರ್ಮ. ನಾಳೆ ಏನಾಕತಿ ಆ ಗಾಡಿ ಬಂದು ಹಾದು ಬಳಿಕೆ ಏನು ಮಾಡೋ? ಯಾರು ಉಣ್ಣವ್ರು ಅದನ್ನು? ಎಲ್ಲರ ಮೇಲೆ ಹಾದು ಹೋತಂದ್ರೆ ಉಣ್ಣವ್ರು ಯಾರು ಅದನ್ನು? ಉಣ್ಣವ್ರೇ ಇಲ್ಲ ಅದ್ರಲ್ಲ. ಅದು ನಮಗೆ ಬೇಡ, ಹಾಸ್ಕೋದು ನಮಗೆ ಬೇಡ. ಅವನ ಮಕ್ಕಳಾಗಬೇಕಾಗಿತ್ತು. ಇನ್ನೊಂದು ಯಾವತ್ತು ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ಊರಾಗ ನಾವು ಅಡ್ಡಾಡಿ ಸಂಪ್ರದಾಯ ಮಾಡಬೇಕಾಗಿತ್ತು. ಯಾಕಂದ್ರೆ ಹಳ್ಸಾಕತ್ತೈತಿ ಮಠದ ಮೇಲೆ ಒಂಥರ ಕವನಾಳು ಬಿದ್ದಂಗೆ ಆಗೈತಿ. ಎಲ್ಲರ ತಲೆಗೆ ಏನಾಗ್ಯಾವು ಬರೀ ಒಂದು ನಮೂನಿನ ಆಗಿಬಿಟ್ಟಾವು. ಒಟ್ಟು ಒಂಥರ ಏನೇನು ಕೇಸ್ ಏನಾಗಿ ಅವ್ರಂತೆ ಆಕತ್ತೇನೋ ಅಂತ ಒಬ್ಬ ಮಾನಸಿಕ, ಒಬ್ಬ ಬಂದು ಏಜಿ ಎಲ್ಲ ಗಿರ್ಮಲ್ಲ ಕಸ್ಕೊಂಡ್ರೆ ಏನು ಮಾಡೋದತ್ತು ಮತ್ತೊಬ್ಬ ಮಾನಸಿಕ, ಮತ್ತೊಬ್ಬ ಹೋಗಿ ಎಲ್ಲ ಏನೋ ಹಿಂಗೆ ಗದ್ದು ಹಿಡ್ತಾವು. ಯಾವ ಗದ್ಲು ತಲೆನ ಕೆಡ್ಸೋಬೇಡ್ರಿ ನೀವು, ಎಲ್ಲ ಸತ್ಯ ಐತಿ. ಅವ ದೇವ್ರ ಯಾರಪ್ಪ, ಅವ ಎಲ್ಲರೂ ಅಪ್ಪವ. ಯಾರದಾರ ಮಾತು ಕೇಳಿ ಯಾರಂತಾರೆ ಆಗವ ಅಲ್ಲ ಯಾರಂತಾರೆ ಹಂಗಾರ ಬೇಡ್ಕೊಂಡು ಕೇಳಿದ್ದು ನಂದ ಆಗಿಲತ್ತೆ ಬೇಡ್ಕೊಂಡ್ರು ಅದೇನು ಆಗೋ ಮಾತಲ್ಲ, ಏನೂ ಆಗೋದಿಲ್ಲ. ನಮ್ಮಲ್ಲಿ ಹೆಂಗೆ ಸಂಘಟನೆ ಏನು ಬೇಕಾಗೈತಿ? ಇಟ್ನಾಳು ಭಾಳ ಪೂರ್ವ ಕಾಲದಿಂದ ಬಂದದ್ದಿದ್ದಕ್ಕಲ್ಲಪ್ಪ, ಇನ್ನೂ ಶ್ರಮ ಪಡಬೇಕಾಗೈತಿ. ಇಲ್ಲಿ ಯುವಕರ ಯಮಣಪ್ಪ ಇಲ್ಲಿ ಯಾರ್ಯಾರದಿರಿ ನೀವೆಲ್ಲ ಒಕ್ಕಟ್ಟಾಗಿ ಈ ಸಂಘಟನೆ ದೊಡ್ಡದು ಮಾಡ್ಕೊಂಡು ಅವಾಗನ ಇಲ್ಲಿ ಒಂದು 4-5 ಕ್ಷೇತ್ರ ಮಾಡೋಣ ತಪ್ಪ ಯಾವ್ಯಾವ ಹೇಳ್ಯಾರು ಸಾಲಿ ಮಾಡೋಣ ಅಂತೇಳಿ. ಈಗ ಹಳ್ಳೂರಾಗ ಪೂಜೆ ಮಾಡಿದ್ದು ಅಲ್ಲೇ ಐತಿ, ಅಲ್ಲಿ ಒಂದು ಸಾಲಿ ಮಾಡಬೇಕಾಗಿತ್ತು. ಚಿಮ್ಮಡದಾಗ ಒಂದು ಸಾಲಿ ಮಾಡಬೇಕಾಗಿತ್ತು. ಯಾಕಂದ್ರೆ ನಾಳೆ ಅಲ್ಲಿ ದಿಂಡೆ ನಿಂಬುದಾಗ ಹೋಗ್ತೈತಿ. ಇಟ್ನಾಳ್ ಹೆಸರು ಇತಿಹಾಸದಾಗ ಉಳಿಸಿದಿರಿ. ಇವತ್ತು ಇಟ್ನಾಳ್ ದಿಂಡೆ ಅಂತೇಳಿ ಇತಿಹಾಸದಾಗ ಉಳಿಸಿದಿರಿ. ಉಳ್ದೈತಿಲ್ಲಪ್ಪ, ಇತಿಹಾಸದಾಗ ಉಳ್ದೈತೆ. ಮುದೋಳ ದಿಂಡೆ ತಚಿಗಿಡದು ಉಳ್ದೈತೆ. ಇದು ಉಳಿಬೇಕಾರೆ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಇಲ್ಲೆಲ್ಲ ಭಕ್ತರ ಇನ್ನೂ ಭಾಳ ದೊಡ್ಡ ದಿಂಡಿ ಹೇಳ್ಬೇಕು ಈ ವರ್ಷ, ಪ್ರತಿ ವರ್ಷದಕ್ಕಿಂತನೂ. ಯಮನಪ್ಪ ಚೆನ್ನಪ್ಪ ಏನು ಕಲ್ಲಪ್ಪ ಡಬಲ್ ಆಗ್ಬೇಕು. ನಾವು ನಮ್ಮ ಪ್ರಯತ್ನ ಕೋತ್ಮೀರಿ ನಿಮ್ಗೆ ಬಂದು ಸೆಟ್ ಮಾಡ್ತೀವಿ. ಎಲ್ಲೂ ನಮ್ಗೆ ಅಪ್ಪಣ ಆಗಿ